ಪ್ರಶಾಂತ್ ನೀಲ್ ಅವರ KGF 3 ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ತಿದ್ದೀರಂತ ನಿಜನಾ? ನೆನ್ನೆನೇ ಅಗ್ರಿಮೆಂಟ್ ಸೈನ್ ಆಯಿತು. ಎಸ್ ಹೌದು, ಮಾಡ್ತಿದ್ದೀವಿ. ತುಂಬಾ ಒಳ್ಳೆ ಪೇಮೆಂಟ್. ಹೆಂಗಂದ್ರೆ ನಾನೊಂದು ಮನೆ ಕಟ್ಸ್ಕೊಂಡ್ಬಿಟ್ಟಿದೀನಿ. ನಾನು ಹೋಗ್ತಿರೋ ಎಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಸಿಕ್ಕಿರೋ ದುಡ್ಡಿನ. ನಂಗೆ ಲೀಡ್ ರೋಲ್ ಅಂತ ಆಡಿಷನ್ ಕಾಲ್ ಬಂದಿತ್ತು. ನಾನು ಹೋಗಿ ನೋಡಿದ್ರೆ ಇಲ್ಲ, ಇದು ಸುಮ್ಮನೆ ಒಂದು ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿ ಬರ್ಬೇಕು ನೀವು, ಅದಕ್ಕೂ ಆಡಿಷನ್ ಮಾಡಿಸಿದ್ರು. ಅಂದ್ರೆ ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ, ಸುಮ್ಮನೆ ಹಿಂದೆ ನಿಂತ್ಕೊಂಡು ಹಾಯ್ ಅನ್ನೋದಕ್ಕೆ ಆಡಿಷನ್ ಮಾಡ್ಬೇಕಿತ್ತ. ಹೆಂಗೆ ಅಂದರೆ ಇವ್ರನ್ನೆಲ್ಲ ಆಡಿಷನ್ ಮಾಡಿದಾಗಲೇ ಗೊತ್ತಾಗಿತ್ತು ನನಗೆ ಇವರೆಲ್ಲ ನಮ್ಮ ಲೆವೆಲಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮದು ಆಸ್ಕರ್ ಲೆವೆಲ್ ಮಾಡಬೇಕಾಗಿರೋದು. ಈ ಆಕ್ಸೆಪ್ಟ್ ಮಾಡ್ಬಿಟ್ಟಿದ್ದೆ. ನಿಮ್ಮ ಮೂವಿನ PR ಯತೀಶ್ ಅವ್ರು ಸಿಕ್ಕಾಬಿಡೆ ಚೆನ್ನಾಗಿ ಮಾಡ್ತಿದಾರಂತೆ ಸರ್. ವರಸ್ಟ್ ಸರ್. ನನ್ನ ಲೈಫಲ್ಲಿ ನಾನು ತಗೊಂಡಿರೋ ಬಿಗ್ಗೆಸ್ಟ್ ರಿಗ್ರೆಟ್ ಯಾಕೆ ಅವ್ರನ್ನ PR ಆಗಿ ತಗೊಂಡೆ ಅಂತ. ನಿನ್ನೆ ನೈಟ್ ಸೂಸೈಡ್ ಲೆಟರ್ ಬರ್ದ್ಬಿಟ್ಟಿದ್ದೆ. ದಾರ ಸಿಗ್ಲಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಪ್ರೇಮ ಮಧುರಂ ಸಿನಿಮಾ ತಂಡದಿಂದ ನಿರ್ದೇಶಕ ಮತ್ತು ನಟ ಆಗಿರುವಂತಹ ಗಾಂಧಿ ಅವರಿದ್ದಾರೆ, ಹೀರೋಯಿನ್ ಆಗಿರುವಂತಹ ಐಶ್ವರ್ಯ ಅವರು ಮತ್ತು ಅನುಷಾ ಅವರು ಕೂಡ ಇದ್ದಾರೆ. ವೆಲ್ಕಮ್ ಟು ದ ಶೋ, ವೆಲ್ಕಮ್ ಟು ದ ಶೋ, ವೆಲ್ಕಮ್ ಟು ದ ಶೋ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀವಿ, ಸೂಪರ್. ನೀವು ಓಕೆ, ನಾನು ಸೂಪರ್ ಆಗಿದ್ದೀನಿ. ಸುಳ್ಳು ಹೇಳಕ್ ಬರುತ್ತಾ ನಿಮಗೆ? ಸುಳ್ಳ ಸರ್, ನನ್ನ ಹೆಸರು ಗಾಂಧಿ ಸರ್. ಸುಳ್ಳು ಹೇಳಿದ್ರೆ ಜನ ಅಕ್ಸೆಪ್ಟ್ ಮಾಡಲ್ಲ, ಅದಕ್ಕೆ ಈ ಕ್ವಶನ್ ಇಂದ ಸ್ಟಾರ್ಟ್ ಮಾಡಿದೆ. ಅಲ್ಲ, ಗಾಂಧಿ ಹೆಸರಲ್ಲಿ ಮಾತ್ರ ಸುಳ್ಳು ಹೇಳ್ಬೋದಲ್ಲ? ಯಾಕೆಂದ್ರೆ ಅದ್ರ ಸುತ್ತಾನೆ ಒಂದು ರೌಂಡ್ ತಗೊಂಡ್ಬಂದಿದ್ದೀನಿ. ರಿಯಲ್ ಲೈಫಲ್ಲಿ ನೀವು ಸುಳ್ಳು ಹೇಳ್ತೀರಾ? ಹೇಳಿದ್ದೀನಿ. ಹೆಂಗೆ ಅಂದ್ರೆ ಇದರಲ್ಲಿ ಸುಳ್ಳು ಹೇಳ್ಬೇಕು ಮತ್ತೆ ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ನು ತೋರಿಸ್ಬೇಕು. ನಾನು ಕ್ವಶನ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇಂಟೆಲಿಜೆನ್ಸು ಬೇಕು. ಅಂದ್ರೆ ಈಗ ಔಟ್ ಆಯ್ತಾ ಅಂತ ಕೇಳ್ತೀನಿ, ತಕ್ಷಣ ನಮ್ಗೆ ಆಯ್ತು ಎಸ್ ಅಂತ ಅನ್ಬಿಡ್ತೀವಲ್ವಾ, ಹೌದು ಅಂತೀವಲ್ವಾ. ಸೊ ಸುಳ್ಳು ಹೇಳ್ಬೇಕು, ಇಲ್ಲ ಅನ್ಬೇಕು. ಫಸ್ಟು ಇಲ್ಲ ಅಂದ್ಬಿಟ್ಟು ಒಂದು 30 ಸೆಕೆಂಡ್ಸ್ ಕಾಲ ಯಾಕೆ ಅನ್ನೋದನ್ನ ಆನ್ಸರ್ ಮಾಡಬೇಕು. ಓಕೆನಾ? ಓಕೆ, ಯಾರಿಂದ ಸ್ಟಾರ್ಟ್ ಮಾಡೋಣ? ಬನ್ನಿ ಸರ್. ಮೊದಲನೇ ಕ್ವಶನ್ನು, ಪ್ರಶಾಂತ್ ನೀಲ್ ಅವರ KGF 3 ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ತಿದ್ದೀರಂತ ನಿಜನಾ? ನೆನ್ನೆನೇ ಅಗ್ರಿಮೆಂಟ್ ಸೈನ್ ಆಯಿತು. ಎಸ್ ಹೌದು, ಮಾಡ್ತಿದ್ದೀವಿ ಸರ್. ಆ್ಯಕ್ಚುಲಿ ಪ್ರಶಾಂತ್ ಅವರು ನನಗೆ ತುಂಬ ಸಲ ಕಾಲ್ ಮಾಡಿದ್ರು. ನಾನು ಈ KGF ಅಂತ ಗೊತ್ತಾಗಿ ನನ್ನ ಕಪ್ಪುಗೆಲ್ಲ ಕಾಣಿಸಿದ್ರೆ ನನ್ನ ಬ್ಯೂಟಿ ಹೊಟ್ಟೋಗುತ್ತೆ ಅನ್ನೋ ಇದರಿಂದ ನಾನು ಅಕ್ಸೆಪ್ಟ್ ಮಾಡಿಲ್ಲ. ಆಲ್ರೆಡಿ ನಾನು ಕಪ್ಪಿದ್ದೀನಿ, ಮತ್ತೆ ಅವರು ಕಪ್ಪು ಇದಾಗ್ತಾರೆ. ಸೊ ಅದು ನನಗೆ ಸೆಟ್ ಆಗಲ್ಲ. ಇವಾಗ ತಾನೇ ಒಂದು 100 ಪ್ರೊಫೈಲ್ಸ್ ಬರ್ತಿದೆ ಮದುವೆಗೆ, ಅದು ನನ್ನ ಇದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಬೇಡ ಅಂತ ಪ್ರಶಾಂತ್ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೆ. ಅದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಇದು ಬೇಡ ಅನ್ಕೊಂಡಿದ್ರ? ಸಡನ್ ಆಗಿ ನಮ್ಮ ಮನೆಗೆ ಬಂದ್ಬಿಟ್ಟು ಬಿರಿಯಾನಿ ತಂದು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ತಾ, ಲೆಗ್ ಪೀಸ್ನ ಹೀರೋಯಿನ್ ಕಂಪೇರ್ ಮಾಡ್ತಾ, ರೈಸ್ನ ನನ್ನ ಆಪೋಸಿಟ್, ಇದು ಹೇಳ್ಬಾರ್ದು ಆಡಿಯನ್ಸ್ಗೆ ರಿವೀಲ್ ಆಗ್ಬಿಡುತ್ತೆ, ಒಂದು ಹಾಲಿವುಡ್ ಲೆವೆಲ್ ವಿಲನ್ನ ಕರ್ಕೊಂಡ್ ಬಂದಿದ್ರು. ಸೊ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ, ಈವನ್ ಕೊರಿಯನ್ ಲ್ಯಾಂಗ್ವೇಜ್ ಅಲ್ಲೂ KGF ಬರ್ತಿದೆ. ಇದಕ್ಕೆ ಆಲ್ರೆಡಿ ಕೊರಿಯನ್ ಅವ್ರು ಬಂದು, ನನಗೆ ಆಲ್ರೆಡಿ ಬರುತ್ತೆ ಕೊರಿಯನ್ ಲ್ಯಾಂಗ್ವೇಜ್. ಸೊ ನಿಮ್ಗೆ ಕೊರಿಯನ್ ಬರುತ್ತಾ? ಹಾ, ಸೊ ಅರ್ಥ ಆಗ್ಬೋದು ನಿಮ್ಗೆ. ಶುಳಾ ನೀವು ಓಸಿ ಮೀಚು ಓಮಾ. ಹಾ, ಸೇಮ್ ಫೀಲಿಂಗ್ ಸರ್. ಅವ್ರೇನಂದ್ರು ಅಂದ್ರೆ ಇವರಿಬ್ಬರಿಗಿನ ನಾನು ಚೆನ್ನಾಗಿದ್ದೀನಿ ಅಂತ ಅವ್ರು ಹೇಳಿದ್ರು. 100% ಕರೆಕ್ಟ್ ಸರ್ ಅಂತ ನಾನು ಹೇಳಿದೆ. ನಿಮ್ಗೆ ಗೊತ್ತಿಲ್ಲ ಅಲ್ಲ? ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ನೈಸ್ ಆನ್ಸರ್, ಸೂಪರ್. ಪ್ರೇಮ ಮಧುರಂ ಸಿನಿಮಾದಲ್ಲಿ ನಿಮ್ಗೆ ಸಿಕ್ಕಾಬಟ್ಟೆ ಒಳ್ಳೆ ಪೇಮೆಂಟ್ ಕೊಟ್ಟಿದ್ದಾರಂತೆ. ವಾವ್, ಹೌದು ಸರ್, ತುಂಬಾ ಒಳ್ಳೆ ಪೇಮೆಂಟ್. ಹೆಂಗಂದ್ರೆ ನಾನೊಂದು ಮನೆ ಕಟ್ಸ್ಕೊಂಡ್ಬಿಟ್ಟಿದೀನಿ. ನಾನು ಹೋಗ್ತಿರೋ ಎಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಸಿಕ್ಕಿರೋ ದುಡ್ಡಿನ. ಸಕ್ಕದಾಗಿ ಅಂದ್ರೆ ಸರ್, ನಂಗೆ ಬೇಡ ಅಂತಂದ್ರು ನನ್ಗೆ ಅಷ್ಟು ಕೊಟ್ಟಿದ್ದಾರೆ ಪೇಮೆಂಟ್. ಹೌದಾ? ಹೌದು, ಎಲ್ಲ ಬರೋದು ಎಲ್ಲ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಎಲ್ಲ ಸೂಪರ್ ಆಗಿ ಇದು ಮಾಡಿದ್ದಾರೆ, ನಮ್ಗೆ ಮಾಡಿದ್ದಾರೆ ಎಲ್ಲಾನು. ಇವತ್ತಿಗೂ ಅವರೇ ನೋಡ್ಕೋತಿದಾರಾ ನಿಮ್ಮನ್ನ? ಪ್ರೊಡಕ್ಷನ್ ಇವತ್ತುವರೆಗೂ ಟಿಲ್ ಡೇಟ್ ಎಲ್ಲ ಅವರೇ ಕೊಡ್ತಾ ಇರೋದು ನಮಗೆ. ನೈಸ್. ಸೊ ಪ್ರೇಮ ಮಧುರಂ ಸಿನಿಮಾಗೆ ಆಡಿಷನ್ ಕೊಟ್ಟಾಗ ಜೂನಿಯರ್ ಆಡಿಷನ್ ಅಂತ ನಿಮ್ಮನ್ನು ತಗೊಂಡಿದಂತೆ, ಆಮೇಲೆ ನಿಮ್ಮನ್ನೇ ಹೀರೋಯಿನ್ ಮಾಡ್ಬಿಟ್ರಂತೆ, ಹೌದಾ? ಹೌದು ಸರ್. ಫಸ್ಟ್ ನಾನು ಜೂನಿಯರ್ ಆರ್ಟಿಸ್ಟ್ ಆಗೇ ತಗೊಂಡಿದ್ದು. ನಾನು ಬಂದು ಆಡಿಷನ್ ಮಾಡಿದಾಗ ನನಗೆ ಲೀಡ್ ರೋಲ್ ಅಂತ ಆಡಿಷನ್ ಕಾಲ್ ಬಂದಿತ್ತು. ನಾನು ಹೋಗಿ ನೋಡಿದ್ರೆ ಇಲ್ಲ, ಇದು ಸುಮ್ಮನೆ ಒಂದು ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿ ಬರ್ಬೇಕು ನೀವು, ಅದಕ್ಕೂ ಆಡಿಷನ್ ಮಾಡಿಸಿದ್ರು. ಅಂದ್ರೆ ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ, ಸುಮ್ಮನೆ ಹಿಂದೆ ನಿಂತ್ಕೊಂಡು ಹಾಯ್ ಅನ್ನೋದಕ್ಕೆ ಆಡಿಷನ್ ಮಾಡ್ಬೇಕಿತ್ತ. ಸರಿ, ಬಂದು ಮಾಡ್ತೀನಿ ಅಂತ ನಾನು ಫುಲ್ ರೆಡಿಯಾಗಿ ಬಂದೆ. ಆಮೇಲೆ ಇವರಿದ್ರು, ಪ್ರೊಡ್ಯೂಸರ್ ಅವರಿದ್ರು, ಆಕ್ಟಿಂಗ್ ಕೋಚು ಇದ್ರು ಅಲ್ಲಿ. ಆಮೇಲೆ ನಾನು ಎಷ್ಟು ಚೆನ್ನಾಗಿ ಹಾಯ್ ಹೇಳಕ್ಕಾಗುತ್ತೋ ಅಷ್ಟು ಆ ಥರ ಹೇಳಿದ್ದೀನಿ ನಾನು. ಹಾಯ್ ಬೇಕಾದಷ್ಟು ಸತಿ ಲೈಕ್ ಬೇರೆ ಥರ ಮಾಡಿದೆ. ಆಮೇಲೆ ಫೈನಲಿ ಅವರು
ಸರಿ ಜೂನಿಯರ್ ಆರ್ಟಿಸ್ಟ್ ಆಗಿ ಅದೇ ಜೂನಿಯರ್ ಆರ್ಟಿಸ್ಟ್ ರೋಲ್ ಕೊಟ್ಟಿದ್ದಾರೆ. ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಕ್ಟಿಂಗ್ ಕೋಚ್ಗೆ ಆಕ್ಟಿಂಗ್ ಹೇಳ್ಕೊಟ್ರು ಹಾಯ್ ಹೇಳೋದ್ರಲ್ಲಿ. ಇದುವರೆಗೂ ಸಿಕ್ಕಾಪಟ್ಟೆ ತುಂಬಾ ಜನ ಹುಡುಗಿರಿಗೆ ಬ್ರೇಕಪ್ ಮಾಡಿಸಿದಿರಂತೆ, ಹೌದಾ? ನಿಜನಾ? ಸರ್ ಹೌದು ಸರ್. ಏನು ಅಂದರೆ ನಮ್ಮ ಎಕಾನಮಿ ನೋಡಿಕೊಂಡ್ರೆ ಈ ಹೆಣ್ಮಕ್ಳಿಂದನೇ ನಮ್ಮ ಎಕಾನಮಿ ಅನ್ನೋದು ಡೆವಲಪ್ ಆಗ್ತಿಲ್ಲ ಸರ್. ನಮ್ಮ ಗಂಡು ಮಕ್ಳು ಸಂಪಾದನೆ ಮಾಡಿದ್ದೆಲ್ಲ ಹೆಣ್ಮಕ್ಳ ಮೇಲೆ ಖರ್ಚು ಮಾಡ್ತಿಲ್ಲ. ಅವ್ರು ಖರ್ಚು ಮಾಡಿದ್ರೆ ನಮ್ಮ ಎಕಾನಮಿಗೆ ಹೆಲ್ಪ್ ಆಗ್ತಿತ್ತು. ಸೊ ಖರ್ಚು ಮಾಡ್ತಿಲ್ಲ. ಇವ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಖರ್ಚು ಆಗಲ್ಲ, ಬ್ರೇಕಪ್ ಆದ್ರೇನೆ ಖರ್ಚಾಗೋದು. ಸೊ ಆ ಬ್ರೇಕಪ್ ಆಗ್ಲಿ, ಹುಡುಗರು ಬಾರಲ್ಲಿ ಇರದೆ ಕಾಲೇಜ್ಗಳಿಗೆ ಹೋಗ್ಲಿ, ಈ ತರ ಇದಾಗ್ಲಿ ಅನ್ನೋದು ತುಂಬಾ ಜನಕ್ಕೆ ಬ್ರೇಕಪ್ ಮಾಡಿಸ್ತೀರಾ? ಹೌದು, ಮಾಡಿಸಿದೀನಿ. ನೈಸ್. ಕಿಸ್ಸಿಂಗ್ ಸೀನ್ ಮೂವಿಲಿದೆ ಅಂತ ನಿಮಗೆ ಗೊತ್ತೇ ಇರಲಿಲ್ಲ ಆಕ್ಟ್ ಮಾಡೋಕ್ಕಿಂತ ಮುಂಚೆ? ಹೌದು ಸರ್. ಅವತ್ತು ಹೋದ್ನಲ್ಲ, ಲೈಕ್ ಶೂಟಿಂಗ್ ದಿನ ನಂಗೆ ಬೆಳಿಗ್ಗೆ ಮುಂಚೆ ಹೇಳ್ತಾ ಇದ್ದಾರೆ, ನೋಡಿ ಈ ತರ ಸೀನ್ ಒಂದಿದೆ, ತುಂಬಾ ಇಂಟಿಮೆಸಿ ಇದೆ ಅದರಲ್ಲಿ, ಮಾಡಲೇಬೇಕು, ಯಾಕಂದ್ರೆ ಮಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಸ್ಟೋರಿಗೆ. ಸೊ ಬಟ್ ಅದಕ್ಕೆ ಕೇಳಿದೆ, ಯಾಕೆ ಸ್ಟೋರಿಯಲ್ಲಿ ಮೆನ್ಷನ್ನೇ ಮಾಡಿರ್ಲಿಲ್ವಲ್ಲ ನೀವು, ಮತ್ತೆ ಇದು ಹೆಂಗ್ ಸಡನ್ ಆಗಿ ಯಾಕೆ ಮಾಡಿಸ್ತಿದ್ದೀರಾ, ಇಟ್ಕೊಂಡು ನೀವು ಯಾಕೆ ಹಿಂಗೆಲ್ಲ ಮುಚ್ಚಿಟ್ಟಿದ್ದೀರಾ? ಅದೇ ಈ ತರ ಎಲ್ಲ ಮಾಡಿಸ್ತಿದ್ದೀರಾ ಅಂತ ಕೇಳಿದೆ. ಬಟ್ ಆಮೇಲೆ ಸರಿ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ರು, ಈ ತರ ಸ್ಟೋರಿಗೆ ಇಂಪಾರ್ಟೆಂಟು ಅಂತ. ಇಟ್ ಮೇಡ್ ಸೆನ್ಸ್. ಸೊ ಅದಕ್ಕೆ ಸರಿ ಏನೋ ಮಾಡೋಣ ಅಂತ. ಹೌದು, ಅದು ಒಂದು ಆಕ್ಟರ್ ಆಗಿ ಮಾಡ್ಲೇಬೇಕು. ಪ್ರೊಡಕ್ಷನ್ಗೆಲ್ಲ ತೊಂದರೆ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ದೊಡ್ಡ ಮನ್ಸು ಮಾಡಿ ನೀವು ಒಪ್ಕೊಂಡಿದ್ದೀರಾ? ಹೌದು ಹೌದು. ಪ್ರೇಮ ಮಧುರಂ ಸಿನಿಮಾಯಿಂದ ನಿಮ್ ಲೈಫ್ ಚೇಂಜ್ ಆಗುತ್ತೆ ಅಂತ ಅನಿಸ್ತಿದೆ ಅಂತ ನಿಜನಾ? ಇಲ್ಲ ಸರ್, ನನ್ಗನ್ಸಲ್ಲ. ಯಾಕಂದ್ರೆ ಇದಾದ್ಮೇಲೆ ನಾನು ಯಾವುದು ದೊಡ್ಡ ಸಿನಿಮಾಗಳನ್ನೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀನಿ ಆಗ್ಲೇ. ಒಬ್ರು ಆಲ್ರೆಡಿ ಫುಲ್ ಲೈನಲ್ಲಿ ಇದೆ ಸರ್, ಯಾಕೆ ಕೇಳ್ತೀರಾ ನೀವು? ಆದ್ರೆ ಈ ಸಿನಿಮಾಯಿಂದ ನನಗೇನೋ ಚೇಂಜ್ ಆಗುತ್ತೆ ಅಂತ ನನಗೆ ಅನ್ಸಿಲ್ಲ. ಇಲ್ಲ ಸರ್. ಪಾಪ ಅವ್ರಿಗೇನೋ ಅವ್ರ ಲೈಫ್ ಏನೋ ಹೌದು, ಆಗ್ಬೇಕು ಅಂತ ಇಟ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಇಷ್ಟಿಷ್ಟು ಸೀನ್ಸ್ ಹಿಂಗೆ ಎಲ್ಲ ಅಂತ ಹೇಳಿ ಇಟ್ಕೊಂಡಿರೋದು ಅಷ್ಟೇ, ಬೇರೆ ಏನೂ ಇಲ್ಲ. ಅಂಡ್ ಇವಾಗ ನೀವು ಇಂಟರ್ವ್ಯೂ ಕೊಡ್ತಾ ಇರೋದು ನಮ್ಮ ಚಾನಲ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗಿ. ಹೌದು, ನಿಮ್ಗೆ ಅಷ್ಟೇ. ಅದೇ ಯಾರು ಬೇಕಲ್ಲ ಜೊತೆಗೆ ಕೂರ್ಸ್ಕೊಳಕ್ ಇನ್ನೊಬ್ರು ಅಂತ ಕರ್ಕೊಂಡ್ ಬಂದಿದ್ದಾರೆ ಅಷ್ಟೇ, ಏನೂ ಇಲ್ವೇ ಇಲ್ಲ. ಓಕೆ, ಮುಂದೆ ಆಪರ್ಚುನಿಟೀಸ್ ಸಿಗ್ಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ಟಿದ್ದಾರೆ. ಪ್ರೇಮ ಮಧುರಂ ಸಿನಿಮಾನ ಡೈರೆಕ್ಟ್ ಮಾಡ್ಬೇಕಾದ್ರೆ ಯಾಕೆ ಬೇಕಿತ್ತು ಗುರು ನನ್ಗಿದು? ನಾನು ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಆರಾಮಾಗಿದ್ಬಿಡು ಈ ತರ ಅಂತ ಅನ್ಸಿತ್ತಾ? ಸರ್ ಸಿನಿಮಾ ಮಾಡ್ಬೇಕಾದ್ರಲ್ಲ, ಸಿನಿಮಾ ಮುಂಚೆನೆ ಅನ್ಸಿತ್ತು. ಹೆಂಗೆ ಅಂದ್ರೆ ಇವ್ರನ್ನೆಲ್ಲ ಆಡಿಷನ್ ಮಾಡಿದಾಗಲೇ ಗೊತ್ತಾಗಿತ್ತು ನನಗೆ ಇವರೆಲ್ಲ ನಮ್ಮ ಲೆವೆಲಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ದು ಆಸ್ಕರ್ ಲೆವೆಲ್ ಮಾಡ್ಬೇಕಾಗಿರೋದು. ಈ ಆಕ್ಸೆಪ್ಟ್ ಮಾಡ್ಬಿಟ್ಟಿದ್ದೆ, ಇಂಥವ್ರನ್ನೆಲ್ಲ ಬೆಳ್ಸೋಣ. ಏನಂದ್ರೆ ಟೈಮ್ ಇತ್ತು ನಮ್ಮ ಹತ್ರ. ಏನ್ ಈಗ ಹಾರ್ಡ್ಲಿ ನಾವು 40 ವಯಸ್ಸು, ಆರಾಮಾಗಿ ಇನ್ನೂ ಇದೆ ಜೀವನ, ಇನ್ನೊಂದು 200 ವರ್ಷ, ಅಷ್ಟರಲ್ಲಿ ಇಂಥದ್ದೆಲ್ಲ ಮಾಡೋಣ ಅಂತ ಬೇರೆಯವ್ರಿಗೋಸ್ಕರನೇ ಸರ್ ಒಪ್ಕೊಂಡಿದ್ದು ನಾನು. ಏನಿದೆ, ಇವರೆಲ್ಲ ಇವ್ರು ನನ್ನ ಅವ್ರ ಮನೇಲಿ ನನ್ನ ಫೋಟೋ ತಗೊಂಡು, ನಂಗೆ ಹೇಳಿಲ್ಲ, ಹಾರ ಹಾಕ್ಬಿಟ್ಟು ಫೋಟೋ ತಗೊಂಡು ಮನೇಲಿ ಇಟ್ಕೊಂಡಿದ್ದಾರೆ. ಆ ಲೆವೆಲ್ಗೆ ಫೋಟೋ ಹಾರ ಹಾಕೋದು ಯಾವ ವಿಷಯ ಕೇಳಿ ಆದ್ರೆ ದಿನ ಸೊ ಆತರ ಪೂಜೆ ಮಾಡ್ತಿದಾರ. ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಸೊ ಅದೇ ಸರ್ ಅಷ್ಟೇ. ಪ್ರೇಮ ಮಧುರಂ 2 ಸಿನಿಮಾ ಅನೌನ್ಸ್ ಆದ್ರೆ ನೀವೇ ಹೀರೋಯಿನ್ ಆದ್ರೆ ವಿತೌಟ್ ಪೇಮೆಂಟ್ ಆಕ್ಟ್ ಮಾಡ್ತೀರಾ? ಇದು ಸ್ಟ್ರೈಟ್ ಕ್ವಶನ್ ಅಲ್ಲ ಸರ್? ಖಂಡಿತ ಮಾಡಲ್ಲ ಸರ್. ಯಾಕಂದ್ರೆ ಪೇಮೆಂಟ್ ಅಂತೂ ಬೇಕೇ ಬೇಕು ನನಗೆ. ಫ್ರೀಯಾಗಂತೂ ಹೆಂಗೆ ಮಾಡ್ಕೊಡಕ್ಕಾಗುತ್ತೆ? ಅದು ಪ್ರೇಮ ಮಧುರಂ 1 ಆದ್ಮೇಲೆ ಇಷ್ಟು ಸಕ್ಸಸ್ ಬಂದ್ಮೇಲೆ ಅದು ಹೆಂಗೆ ಫ್ರೀಯಾಗಿ ಮಾಡ್ಕೊಡಕ್ಕಾಗುತ್ತೆ ನನ್ನಿಂದ? ಇಷ್ಟು ಸಕ್ಸಸ್ ಬಂದ್ಮೇಲೆ ಅಂತ ಸುಳ್ಳು. ನಿಮ್ಗೆ ಗೊತ್ತಾಗಿದೆ, ಐ ಕ್ಯಾನ್ ನಾಟ್ ಲೈ. ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಮೇಲೆ ರೆಸ್ಪೆಕ್ಟು ಮತ್ತೆ ತೋರಿಸೋ ಪ್ರೀತಿ ಎಲ್ಲಾನು ಸುತ್ತಮುತ್ತ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜಾಸ್ತಿ ಆಗಿದೆ? ಇಲ್ಲ ಸರ್, ಆಗಿಲ್ಲ. ನನ್ನ ವಿಷಯದಲ್ಲಿ ಹೇಳ್ತಿರೋದು ಆಗಿಲ್ಲ, ಒಂದ್ ಸ್ವಲ್ಪನೂ ಆಗಿಲ್ಲ. ಅಂಡ್ ಯಾರು ನನಗೆ ಪ್ರಮೋಷನ್ಸ್ಗೆ ಆಗಲಿ, ಅವ್ರದ್ದು ಈಗ ಒಂದು ಸಲಾನ್ ಇದ್ರೆ ಅದಕ್ಕೆ ಆಗಲಿ, ಇಲ್ಲ ಬೇರೆ ಥರ ಅಡ್ವರ್ಟೈಸ್ಮೆಂಟ್ಸ್ ಆಗಲಿ, ಇನ್ನೊಂದಷ್ಟು ಕೆಲಸಗಳಾಗಲಿ ನನಗೆ ಬರ್ತಾನೇ ಇಲ್ಲ. ಇದರಿಂದ ಸ್ಯಾಂಡಲ್ವುಡ್ಗೆ ನಾನು ಎಂಟ್ರಿ ಕೊಟ್ಟಿರೋದ್ರಿಂದ. ಆ್ಯಂಡ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಿಂದನೂ ಅಷ್ಟೊಂದು ರೆಕಗ್ನಿಷನ್ ಏನೂ ಸಿಗ್ತಾ ಇಲ್ಲ ಸರ್. ಅವ್ರಿಗೆ ಒಂಥರ ಇದಾಗ್ಬಿಟ್ಟಿದೆ, ಏನಿದು ಏನಕ್ಕೆ ಅಂತೆಲ್ಲ. ಸೊ ನನಗೇನು ಸಿಗ್ತಾ ಇಲ್ಲ ಆ ಥರದ್ದೆಲ್ಲ. ಸೊ ಮೇ ಬಿ ಮೂವಿ ಆದ್ಮೇಲೆ ಗೊತ್ತಿಲ್ಲ.
ಅದಿನ್ನು ಇನ್ಕ್ರೀಸ್ ಆಗುತ್ತಾ ಹೇಟ್ ರೇಟ್ ಇಲ್ಲ ಡಿಕ್ರೀಸ್ ಆಗುತ್ತಾ ಅನ್ನೋದು ಮೂವಿ ನೋಡ್ಕೊಂಡ್ರೆ ಹೇಳ್ಬೇಕಷ್ಟೇ ಏನು. ಸಿಕ್ಕಾಬಡೆ ಪ್ರೀತಿ ಸಿಕ್ಕಿದೆ ಅಂತ ಆಯ್ತು ಹಂಗಂದ್ರೆ. ಓಕೆ. ಅಂಡ್ ನಿಮ್ಮ ಮೂವಿನ PR ಯತೀಶ್ ಅವ್ರು ಸಿಕ್ಕಾಬಡೆ ಚೆನ್ನಾಗಿ ಮಾಡ್ತಿದಾರಂತೆ. ಸರ್ ವರಸ್ಟ್ ಸರ್. ನನ್ನ ಲೈಫಲ್ಲಿ ನಾನು ತಗೊಂಡಿರೋ ಬಿಗ್ಗೆಸ್ಟ್ ರಿಗ್ರೆಟ್ ಯಾಕೆ ಅವ್ರನ್ನ PR ಆಗಿ ತಗೊಂಡೆ ಅಂತ. ನಿನ್ನೆ ನೈಟ್ ಸೂಸೈಡ್ ಲೆಟರ್ ಬರ್ದ್ಬಿಟ್ಟಿದ್ದೆ. ದಾರ ಸಿಗ್ಲಿಲ್ಲ. ತೊಗೊಳಕ್ಕಿಂತ ಮುಂಚೆ ನನ್ನ ಮಾತು ಕೇಳ್ಬಾರ್ದಿಲ್ಲ. ಆದ್ರೂ ಅದೇ ಸರ್, ಅಟ್ಲೀಸ್ಟ್ ಡನ್ಸೋ ಮಾಡೋಣ ಅಂದ್ರೂ ಜೆಪ್ಟೋ ಇದ್ರಲ್ಲೆಲ್ಲಾನು ರ್ಯಾಟ್ ಪಾಯ್ಸನ್ ಸಿಗ್ತಾ ಇದೆ ಹೊರತು ಹ್ಯೂಮನ್ ಪಾಯ್ಸನ್ ಸಿಗ್ತಾ ಇಲ್ಲ. ಅದರಿಂದ ಆ ಲೆವೆಲ್ ಟಾರ್ಚರ್ ಕೊಟ್ಬಿಟ್ಟಿದಾರ ಅವ್ರು ನಿಮ್ಗೆ? ಸರ್ ನನಗೆ ಅವಾಗ ಅನ್ಸ್ತಿರುತ್ತೆ ನಾನೇನಾದ್ರೂ ಅವ್ರಿಗೆ ರಾಂಗ್ ಸಿಗ್ನಲ್ಸ್ ಕೊಟ್ನಾ, ಇಲ್ಲ ಬೇರೆ ತರ ನನ್ನ ನೋಡಿದ್ರೆ ಅವ್ರಿಗೆ ಏನಾದ್ರು ಆತರ ಫೀಲಿಂಗ್ಸ್ ಬರುತ್ತಾ ಅಂತ ನಾನೇನಾದ್ರು ಕೊಟ್ನ ಅಂತ ಗೊತ್ತಿಲ್ಲ ಸರ್. 24/7 ಮೆಸೇಜ್ ಮಾಡ್ತಿರ್ತಾರೆ. ಹಾರ್ಟ್ ಸಿಂಬಲ್ ಅಲ್ಲಂತೂ ಒಂದ್ ಸಾಂಗ್ ಮಾಡಿ ಕಳ್ಸಿದಾರೆ. ಹಾ, ಅದು ನನಗೆ ಹೇಳ್ತಿದಾರ ಇಲ್ಲ ಬೇರೆ ಅವರೇ ಹಾಡದ್ರಾ? ಅದು ನೀವು ಕೇಳಿಸ್ಕೊಂಡ್ರಾ? ನನಗೆ ಅವಾಗ ನಾನೇ ಟೆಂಪ್ಟ್ ಆಗ್ಬಿಟ್ಟೆ ಸರ್ ಆ ಸಾಂಗ್ ನೋಡಿ. ಅದು ನನಗೆ ಡೌಟ್ ಬರ್ತಿದ್ದೆ. ಆಕ್ಚುಲಿ ಅವ್ರು ನಿಜ ಅನ್ಕೊಂಡು ಕ್ಯಾಮ್ರಾ ನೋಡಿದ್ದಾರೆ. ಸುಳ್ಳು ಹೇಳ್ತಾ ಇದೀವಿ ಸರ್, ಅದಕ್ಕೇನೆ ಕನ್ಫ್ಯೂಸ್ ಆಗೋಗ್ಬಿಡುವೆ. ಸೊ ಇಟ್ ವಾಸ್ ಸಚ್ ಎ ನೈಸ್ ರೌಂಡ್. ಅಂಡ್ ಇದರಲ್ಲಿ ಅಫ್ಕೋರ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ವಿನ್ ಆಗಿರೋದು ಗಾಂಧಿ ಅವರು. ಚಪ್ಪಾಳೆ. ನಾನು ನಿಮ್ಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಹೇಳಿ ಅವರೇ ವಿನ್ ಆಗ್ತಾರೆ, ಯಾಕಂದ್ರೆ ಅದು ಅಲ್ಲ ಒಂದ್ ಸೈಡ್ ಮ್ಯಾಚ್ ಮಾಡ್ಬಿಟ್ರಲ್ಲ ಸರ್. ಈಗ ನನ್ನ ಗೆಲುವಿಗೆ ಕಾರಣ ಇವರೇ ಸರ್, ಇವ್ರುಗಳನ್ನ ಮ್ಯಾನೇಜ್ ಮಾಡೋದಕ್ಕೆ. ಬಟ್ ಅಂದ್ರೆ ಅವ್ರು ಪಳಗ್ ಬಿಟ್ಟಿದ್ದಾರೆ ಬಿಟ್ಬಿಟ್ಟು. ನಾನು ನಿಮ್ಗೆ ಹೇಳ್ದಲ್ಲ, ಡೈಲಿ ಅವ್ರ ಅದ್ ಹೇಳಿಲ್ಲ ಅಂದ್ರೆ ಅವ್ರ ಕೆಲ್ಸಗಳೇ ಆಗಲ್ಲ, ಹಿಂಗೇನೆ ಮಾತಾಡೋದು. ಅವ್ರ ಅಪ್ಪ ಅಮ್ಮ ಗಾಂಧಿ ಅಂತ ಹೆಸರಿಟ್ಟಿದ್ದಾರೆ, ನಾವು ಅವ್ರಿಗೆ ಗೋಡ್ಸೆ ಅಂತ ಹೆಸರಿಟ್ಬೋಣ. ಸಕ್ಕತ್ತಾಗಿ ಸುಳ್ಳು ಹೇಳ್ತಾರೆ. ಕರೆಕ್ಟ್ ಸಕ್ಕತ್ತಾಗಿ ಸುಳ್ಳು ಹೇಳ್ತಾರೆ. ನೆಕ್ಸ್ಟ್ ರೌಂಡ್ ರೆಡಿನಾ? ಇವ್ರಾಗ್ಲೇ ನೆಕ್ಸ್ಟ್ ರೌಂಡ್ ಅಂದ್ರೆ ಗಾಬರಿ ಆಗ್ತಿದಾರೆ ಪಾಪ. ನಂಗಂತೂ ಗೊತ್ತಿಲ್ಲ, ನೋಡೋಣ. ಸರ್ ಪಾಪ ಅಮಾಯಕವಾದ ಹುಡುಗಿ ಸರ್. ನೀವು ಇಂಥದ್ದೆಲ್ಲ ಹೇಳಿದ್ರೆ ಸುಳ್ಳು ಹೇಳಕ್ ಅವ್ರ DNA ಅಲ್ಲೇ ಸುಳ್ಳು ಅನ್ನೋದಿಲ್ಲ. ಡಿಕ್ಷನರಿಯಲ್ಲಿ ಸುಳ್ಳು ಅಂತಿದ್ರೆ ಏನೋ ಚಿಕ್ಕ ಸುಳ್ಳು ಹೇಳ್ಬೋದು. ಹೇಳ್ಕೊಂಡು ಬದುಕ್ತಿದ್ದೆ ಸರ್, ಇದ್ಯಾವ್ದೋ ದೊಡ್ಡದು ಕೇಳ್ಬಿಟ್ಟು. ಸರ್ ನಾವು ಸುಳ್ಳು ಹೇಳ್ತೀವಿ ಅಂತ ಸುಳ್ಳು ಹೇಳ್ತೀರಾ, ಆಕ್ಟಿಂಗ್ ಮಾಡ್ತಾ ಇದೀವಿ ನಾವು. ಸೊ ಈಗ ನೆಕ್ಸ್ಟ್ ರೌಂಡ್ಗೆ ಈ ಸೆಟಪ್ ಅಲ್ಲಿ ವರ್ಕ್ ಆಗಲ್ಲ. ಸೊ ಸೆಟಪ್ ಚೇಂಜ್. ಸೊ ಈಗ ಸೆಟಪ್ ಚೇಂಜ್ ಮಾಡಿಸಿದೀನಿ. ಈಗ ನಿಮ್ದು ಬಂದ್ಬಿಟ್ಟು ಪ್ರೇಮಮ್ ಅಂತ ಟೀಮ್ ಹೆಸರು, ನಮ್ದು ಮಧುರಮ್ ಅಂತ. ಓಕೆನಾ? ಪ್ರೇಮಮ್ ಗೆಲ್ಲುತ್ತಾ ಮಧುರಮ್ ಗೆಲ್ಲುತ್ತಾ ಅಂತ ನೋಡೋಣ. ಈ ಗೇಮ್ ಏನು ಅಂತ ಅಂದ್ರೆ, ಈಗ ಫಿಲ್ಮ್ ಡೈರೆಕ್ಟ್ ಮಾಡ್ಬಿಟ್ಟಿದ್ರ, ಆಕ್ಟಿವ್ ಮಾಡಿದ್ರ ಅಲ್ವಾ, ಅದೇ ತರ 30 ಸೆಕೆಂಡಲ್ಲಿ ಒಂದು ಫಿಲ್ಮ್ನ ನಾವು ಅದ್ರ ಸಿನಾಪ್ಸಿಸ್ನ ಹೇಳ್ತೀವಿ. ಆಯ್ತಾ? ನೀವು ಕಂಡುಹಿಡಿತೀರಾ ಅಂತ ನೋಡೋಣ, ಇಲ್ಲ ನಾವು ಕಂಡುಹಿಡಿತೀವ ಅಂತ ನೋಡೋಣ. ಅಂದ್ರೆ ನೀವು ಹೇಳಿದಾಗ ನಾವು ಕಂಡುಹಿಡಿತೀವಿ ಅಂತ ನೋಡೋಣ. ಅಟ್ ದ ಎಂಡ್ ಆಫ್ ದಿ ರೌಂಡ್ ಯಾರು ಹೈಯೆಸ್ಟ್ ಪಾಯಿಂಟ್ಸ್ ಇರುತ್ತೆ, ಪ್ರೇಮ ವಿನ್ ಆಗುತ್ತಾ ಮಧುರ ವಿನ್ ಆಗುತ್ತಾ ನೋಡೋಣ. ಓಕೆನಾ? ಮಾನ ಮರಿದಿ ನಾವೇ ಯಾರ ಜಾಗ ಕಡೆ ರೆಡಿ ಇದೀವಿ ಹೋಟೆಲ್. ಓಕೆ, ಲೆಟ್ಸ್ ಸ್ಟಾರ್ಟ್. ಯಾರು ಶುರು ಮಾಡೋಣ? ಓಕೆ, ಐ ವಿಲ್ ಟೇಕ್ ದಿಸ್. ಇದನ್ನ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಹುಡುಗ ತರಲೆ ಮಾಡಕ್ಕೆ ಹೋಗ್ಬಿಟ್ಟು ಸಿಗಾಕೊಂಡು ದೆವ್ವ ಬಂದಿದೆ ಅಂತ ನಟಿಸ್ತಾನೆ. ಆಯ್ತಾ? ಅದಾದ್ಮೇಲೆ ಆ ದೆವ್ವನ ಓಡಿಸೋದಕ್ಕೆ ತುಂಬಾ ಜನ ಬಂದು ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೀನ್ ಹೇಳು. ಯಾ ನೀನ್ ಗೊತ್ತು ನೀವು ಹೇಳ್ಬಿಡಿ. ಫಸ್ಟ್ ಇಲ್ಲ ಅವ್ರು ಹೇಳ್ತಾರೆ ಇವಾಗ ಡೆಮೋ ಇದು ಅಂತ. ಒಳ್ಳೆ ಐಡಿಯಾ, ತಗೋಣ. ರೀಟೇಕ್. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಒಂದು ಕಾಲೇಜಲ್ಲಿ ಒಂದು ಹುಚ್ಚಿ ಇರ್ತಾಳೆ. ಆ ಹುಚ್ಚಿ ಒಂದು ಹುಡುಗನ್ನ ಹುಚ್ಚುಚ್ಚಾಗಿ ಪ್ರೀತಿ ಮಾಡ್ತಿರ್ತಾಳೆ. ಓಕೆ, ಆದರೆ ಹೇಳ್ಕೊಂಡಿರಲ್ಲ. ಸರಿನಾ? ಇದೇ ಥರ ಅದೇ ಕಾಲೇಜಲ್ಲಿ ಬೇರೆ ಕ್ಲಾಸ್ ರೂಮಲ್ಲಿ ಇನ್ನೊಂದು ಹುಚ್ಚ ಇರ್ತಾನೆ. ಆ ಹುಡುಗಿ ಅಥವಾ ಆ ಹುಡುಗ ಈ ಹುಡುಗಿನ ಹುಚ್ಚುಚ್ಚಾಗಿ ಪ್ರೀತಿ ಮಾಡ್ತಿರ್ತಾನೆ. ಅಲ್ಲಲ್ಲ, ಈ ಹುಚ್ಚಿನೂ ಈ ಹುಚ್ಚನು ಒಬ್ರಿಗೊಬ್ರಿಗೆ ಹೇಳ್ಕೊಂಡಿಲ್ಲ. ಒಬ್ರಿಗಿರೋದು ಇವ್ರ ಪಾಪ ಅವ್ರನ್ನ ಹುಚ್ಚಿ ಮಾಡ್ಬಿಟ್ರಲ್ಲ. ನಾನು ನನ್ನ ಸಬ್ಸ್ಕ್ರೈಬರ್ಸ್ ಮುಂದೆ ಅವಮಾನ ಆಗೋಗುತ್ತಲ್ಲ ನಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಆನ್ಸರ್ ಮಾಡ್ತಾ ಇದ್ರಿ. ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕಿತ್ತು. ಇವ್ರಿಬ್ರು ಈ ಹುಚ್ಚಿ ಹೇಳಷ್ಟರಲ್ಲಿ ಅವನು ಟಿಕೆಟ್ ತಗೊಂಡ, ಈ ಹುಚ್ಚಿ ಲೈಫಲ್ಲಿ ಇನ್ನೊಂದು ಹುಚ್ಚ ಬಂದ. ಆ ಹುಚ್ಚಿ ಅವ್ರು ಸೇರ್ಕೊಂಡು ಒಂದು ತಾಯಿನ ಸಾಯಿಸ್ಬಿಟ್ರು. ಆಕ್ಚುಲಿ ನಾನು ಲಿಟ್ರಲಿ ಹೆಂಗೆ ಯೋಚನೆ ಮಾಡ್ತೀನಿ, ನಾನು ಅನ್ಕೊಂಡೆ ಹುಚ್ಚ ಫಿಲಮ್ ಅಲ್ಲಿ ಪವಿತ್ರ ಹೋಗಿ ಶುಚಿ ಓಡಾಡ್ತಾ ಇರ್ತಾರಲ್ಲ, ಅದೆಲ್ಲ ಬಂದ್ಬಿಡುತ್ತೆ ನನ್ನ ತಲೆಗೆ. ನಾನು ಹುಚ್ಚ ಮೂವಿ ಸರ್ ನೀವು ಯಾವ ರೀತಿ ಇವ್ರಿಗೆಲ್ಲ ಇದನ್ನ ಸ್ಕ್ರಿಪ್ಟ್ ನ ನರೇಟ್ ಮಾಡಿದ್ರ ಅಂತ ಅರ್ಥ ಆಯ್ತು ಬಿಡಿ ನನಗೆ. ಮತ್ತೆ ಅವರು
ನಾವು ವೀಕ್ ನಾವು ಸೋಲ್ತೀವಿ ಅಂತೆಲ್ಲ ಹೌದು ಅನ್ಕೊಂತಾ ಇದ್ರಿ. What? ನಾವು ಈ ಲೆವೆಲ್ಗೆ ಹೇಳ್ಬೇಕು ನಾವು ಕತೆನ. ಓಕೆನಾ? ಸರಿನಾ? ಓಕೆ ಓಕೆ. ಸೊ ಈಗ ನಮ್ಮ ಟೀಮಿನ ಸಿಕ್ಕಾಪಟ್ಟೆ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಅನುಷಾ ಅವರು ನರೇಟ್ ಮಾಡ್ತಾರೆ. ಒಂದೂರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ, ಅವ್ನು ಬೇರೆ ಊರಿಂದ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾನೆ. ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಊರಿನ MLA ಅವ್ರ ಮಗಂದು ಕೊಲೆ ಆಗುತ್ತೆ. ಎಸ್. ಸೊ ಕೊಲೆ ಆದಮೇಲೆ ಇದೀಗ ಈ ಪೊಲೀಸ್ ಸ್ಟೇಷನಲ್ಲೇ ಆಗಿದೆ ಅಂತ ಎಲ್ಲರಿಗೂ ಡೌಟು. ಸೊ ಎಲ್ಲರೂ ಲಾಕಪ್ ಡೆತ್ ಆಗಿರುತ್ತೆ. ಸೊ ಎಲ್ಲರಿಗೂ ಪೊಲಿಟಿಷಿಯನ್ ಆ ಊರವ್ರಿಗೆಲ್ಲ ಡೌಟು, ಮತ್ತು ಫಾರ್ ಶೋರ್ ಅವ್ರಿಗೆ ಗೊತ್ತು ಅದು ಇದೇ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ ಅಂತ. ಸೊ ಇವಾಗ ಈ ಆಫೀಸರು ಆ ಪೊಲೀಸ್ ಸ್ಟೇಷನ್ನ ಉಳಿಸ್ಕೊಂತಾನ ಇಲ್ವಾ ಅನ್ನೋದೇ ಸ್ಟೋರಿ. ಉಳಿಸ್ಕೊತಾನ ಇಲ್ಲ. ನಮ್ಮ ಯುವರ್ ಫೇವ್ರೆಟ್ ಆಕ್ಟರ್ ಹೂ ಇಸ್ ಟೆಲ್ ಮಿ. ಹೇಳು ಸುದೀಪ್. ಆಯ್ತಾ ಆಯ್ತಾ. ಏನು ಮೇಡಮ್ ಮ್ಯಾಕ್ಸ್ ಮೇಡಮ್ ಹಂಗೆ ಬಿಟ್ಟು ಡಾನ್ಸ್ ಆಡಿ. ವಾಟ್ಸ್ ದಿಸ್? ಮೂವಿ ನೇಮ್ ತಾನೇ ಹೇಳ್ಬೇಕು, ಆಟ ಇರೋದೇ ಮೂವಿ ನೇಮ್ ಹೇಳಕ್ಕೆ. ಹೇಳಿದ್ನಲ್ಲ, ಏನ್ ಇವ್ರು ಕಿವಿ ಕಳಿಸ್ತಾ ಇಲ್ವಾ? ಹೇಳ್ಬೇಕಲ್ಲ ಹೆಸರು. ಹೇಳಾಯ್ತು ಅವ್ರ ಫೇವ್ರೆಟ್ ಹೀರೋ. ಮ್ಯಾಕ್ಸ್ ನಿಮ್ಗೆ ಗೊತ್ತಾಗ್ಲೇ ಇಲ್ವಾ? 3 ಜನ ಫ್ರೆಂಡ್ಸ್ ಇರ್ತಾರೆ. ಅದ್ರಲ್ಲಿ ಇಬ್ರು ಹುಡುಗರು, ಒಂದು ಹುಡುಗಿ. ಒಂದು ಹುಡುಗ ಅಮೆರಿಕಾ ಅಮೆರಿಕಾ. ಜೆಂಡರ್ ಹೇಳಿಲ್ಲ ಅಂದ್ರೆ ನಾನು ಯಾವ ಟೈಪ್ಸ್ ಎಲ್ಲ ಲವ್ ಮಾಡಿರ್ಬೋದು ಇವರು. ಇಬ್ರು ಫ್ರೆಂಡ್ಸ್ ಇರ್ತಾರೆ, ಇಬ್ರು ಹುಡುಗರೆ. ಅಂಡ್ ಚಿಕ್ಕ ವಯಸ್ಸಿನ ಫ್ರೆಂಡ್ಸು ಸಿಕ್ಕಾಪಟ್ಟೆ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ, ದೊಡ್ಡೋರಾಗ್ತಾರೆ. ಒಬ್ಬ ಅಂತೂ ಇನ್ನೊಬ್ಬನ ಹುಚ್ಚಿನ ಥರ ಇಷ್ಟಪಡ್ತಿರ್ತಾನೆ. ಆ್ಯಂಡ್ ಒಂದು ಇನ್ಸಿಡೆಂಟ್ ಬರುತ್ತೆ, ಆಗ ಅವನಿಗೋಸ್ಕರ ಇನ್ನೊಬ್ಬನ ಸಾಯಿಸೋದಕ್ಕೂ ಅವ್ನು ರೆಡಿ ಆಗಿರ್ತಾನೆ. ಅಷ್ಟು ಉಗ್ರಂ ಸರ್. ತಪ್ಪು ತಪ್ಪು ತಪ್ಪು. ಹೋಗಿ ಸರ್, ಸರ್ ಮುಂದಕ್ಕೆ ಹೋಗಿ ಸರ್. ಸೊ ಇದೇ ಥರ ಫ್ರೆಂಡ್ಶಿಪ್ ಕ್ಯಾರಿ ಓವರ್ ಆಗ್ಬೇಕಾದ್ರೆ ಒಬ್ಬ ಏನು ಮಾಡ್ತಾನೆ, ಬೆಳೀತಾ 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 ಅವನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಾದ್ಮೇಲೆ ಅದು ಇವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಡಿಪ್ರೆಸ್ಡ್ ಆಗ್ತಾನೆ. ಇಬ್ರು ಒಬ್ರಿಗೊಬ್ರು ಆಪೋಸಿಟ್ ಆಗಿ ನಿಂತ್ಕೋತಾರೆ. ನಮ್ಮ ರಾಜ್ಬಿ ಶೆಟ್ಟಿ ಅವರು ಮತ್ತೆ ರಿಷಬ್ ಶೆಟ್ಟಿ ಅವರು ಮಾಡಿರುವಂತಹ ಗರುಡ ಗಮನ ಋಷಭ ವಾಹನ. ಉಗ್ರಂ ಸರ್, ನೀವು ಹೇಳಿರೋರ್ಗೆ ತಗೊಂಡ್ರೆ ಉಗ್ರಮ್ಮೆ. ಕಂಪ್ಲೀಟ್ ಮಾಡಿಲ್ಲ, ಆ ಥರ ಜಾಸ್ತಿ ನಮಗೆ. ಓಪನ್ ಮಾಡಿದ್ರೆ ಹೀರೋ ಒಂದು ಕಳ್ಳ ಸರ್, ಭಯಂಕರ ಕಳ್ಳ. ಹೆಂಗೆ ಅಂದರೆ ಎಂಥ ಕಳ್ಳ ಅಂದರೆ, ಅರ್ಧ ಕಳ್ತನ ಮಾಡಿದ್ಮೇಲೆ ಆಡಿಯನ್ಸೇ ಬಂದು, ಜನರೇ ಬಂದು ಸರ್ ಪೂರ್ತಿ ಕಳ್ತನ ಮಾಡೋಗಿರಿ ಸರ್ ಪ್ಲೀಸ್ ಪ್ಲೀಸ್ ಅಂತ ಹೇಳೋ ಥರ ಕಳ್ಳ. ಇಂಥ ಕಳ್ಳನ ಲೈಫಲ್ಲಿ ಒಂದು ಅಮೇಝಿಂಗ್ ಇನ್ಸಿಡೆಂಟ್ ಆಗುತ್ತೆ. ಒಂದು ಸಖತ್ತಾಗಿರೋ ಒಂದು ರಾಬರಿ ಪ್ಲ್ಯಾನ್ ಮಾಡ್ತಾರೆ, ರಾಬರಿ ಆಗುತ್ತೆ. ಅವ್ರಿಗೇನು ಸಿಗುತ್ತೆ ಅಂದರೆ, ಒಂದು ಅವ್ರ ಅದೃಷ್ಟಕ್ಕೆ ಬೈ 1 get 1 ಫ್ರೀ ಆಫರ್ ಥರ ಬರೋ ಕಾಲ, ಇದು ಹೇಳ್ಬಿಟ್ರೆ ಓಕೆ, ಅವ್ರ ಅದೃಷ್ಟಕ್ಕೆ ಮಹಾಲಕ್ಷ್ಮಿನೇ ಅವ್ರಿಗೆ ಅವ್ರ ಅದೃಷ್ಟಕ್ಕೆ ಮಹಾಲಕ್ಷ್ಮಿ ಸಿಗುತ್ತೆ ಅವ್ರಿಗೆ. ಮುಗಿಸೋತೀನಿ. ಸೊ ಕಳ್ಳನಿಗೆ ಕಳ್ತನ ಒಂದು ಭರ್ಜರಿಯಾದ ಕಳ್ತನದಲ್ಲಿ ಮಹಾಲಕ್ಷ್ಮಿ ಸಿಗುತ್ತೆ. ಆ ಮಹಾಲಕ್ಷ್ಮಿನ ಇವ್ನು ಬೇಡ ಬೇಡ ನನಗೆ ಬಿಡಿಸ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಆ ಭಾಗ್ಯಲಕ್ಷ್ಮಿ, ಆ ಮಹಾಲಕ್ಷ್ಮಿ ನನಗೆ ಬೇಡ, ಸ್ವಲ್ಪ ಈಸಿಯಾಗಿ ಬೇಡ ಅನ್ಕೊಂಡಿರ್ತಾನೆ. ಮುಂದಕ್ಕೆ ಹೋಗ್ತೀನಿ ರೀ. ಇವ್ನು ಬೇಡ ಬೇಡ ಅಂತ ತಳ್ತಿರೋ ಟೈಮಲ್ಲಿ ಅದನ್ನ ರಿಜೆಕ್ಟ್ ಮಾಡ್ತಿರೋ ಟೈಮಲ್ಲಿ, ಆ ಮಹಾಲಕ್ಷ್ಮಿ ಓಡಿಸ್ತಿರೋ ಟೈಮಲ್ಲಿ, ಓಡಿಸಿದ್ರೆ ನಿನಗಿರ್ತದೆ ಮಗನೇ ಅಂತ ವಾರ್ನಿಂಗ್ ಕೊಡಕ್ಕೆ ಒಬ್ಬ ಪೊಲೀಸ್ ಬರ್ತಾನೆ. ಸೊ ಆ ಪೊಲೀಸ್ ಭಯಕ್ಕೆ ಈ ಮಹಾಲಕ್ಷ್ಮಿನ ವೀರಮದಕರಿ. ಏನಪ್ಪ ಇದು ಯಪ್ಪ ಮಹಾಲಕ್ಷ್ಮಿ, ಆ ಚಿಕ್ಕ ಹುಡುಗಿ ಮಹಾಲಕ್ಷ್ಮಿ ಮಾಡ್ಬಿಟ್ರಲ್ಲ. ಹುಡುಗಿ ಅಂದ್ರೆ ನೀವು ಅಲ್ಲೇ ಹೇಳ್ಬಿಡ್ತಿದ್ರಿ. 8 ಸೆಕೆಂಡ್ 6 ಸೆಕೆಂಡ್ ಅಂದ್ರಲ್ಲ, ಒಂದ್ 15 ಸೆಕೆಂಡ್ ಆದ್ರೂ ಹೋಗ್ಲಿ ಅಂತ. ಸೊ ತುಂಬಾ ಜನ ಪ್ರೊಡ್ಯೂಸರ್ ಕತೆ ಹೇಳಿದ್ರ ಅಂತ ಆಯ್ತು. ಅದಕ್ಕಿಂತ ಮುಂಚೆ ಯಾರಿಗೂ ಹೇಳಿಲ್ಲ ಸರ್. ನಾನು ರೈಟರ್, ನನ್ನಲ್ಲಿ ಒಂದು ಕೋಣ ಇದೆ, ನಾನು ಡೈರೆಕ್ಟ್ರು, ಆಕ್ಟಿಂಗು, ರೈಟಿಂಗ್ ಮಾಡ್ಬೋದು ಅನ್ನೋ ಟ್ಯಾಲೆಂಟು. ಆಕ್ಟರ್ ನನ್ನಲ್ಲಿರೋ ಆಕ್ಟರ್ಗೋಸ್ಕರ ನಾನು ಸ್ಕಿಟ್ಸು ಅದು ಇದು ಬರ್ಕೋತಿದ್ದೆ, ಡೈರೆಕ್ಷನ್ ಮಾಡ್ಕೋತಿದ್ದೆ. ಬಟ್ ಒಂದು ಫಿಲ್ಮ್ ಮಾಡೋ ರೇಂಜ್ಗೆ ನಂದು ರೈಟಿಂಗ್ ಇರುತ್ತೆ. ಬಿಕಾಸ್ ನಾನು ಡೈರೆಕ್ಟರ್ ಆಗ್ಬೇಕಾಗಿ ಬಂತು. ಪ್ರಾಜೆಕ್ಟ್ ಬೇರೆ ಥರ ಇತ್ತು, ಅದು ನಿಂತೋಯ್ತು. ಪ್ರೊಡ್ಯೂಸರ್ಸ್ ಲಾಸ್ ಆಗಬಾರ್ದು, ಬೇರೆ ಬೇರೆ ಥರ ಐಡಿಯಾಸ್ ಇತ್ತು. ಸೊ ರೈಟರ್ ಆಗ್ಬೇಕಾಗಿ ಬಂತು. ಐ ಹ್ಯಾಡ್ ಟು ಟೇಕ್ ಅ ಸ್ಟೆಪ್ ಅಪ್. ನಾನು ತಗೋಬೇಕಿತ್ತು ರೆಸ್ಪಾನ್ಸಿಬಿಲಿಟಿ. ಅದು ದೇವರು ಡೆಸ್ಟಿನಿ ಅಂತಾರ ಸರ್, ಆ ಥರನೇ ಆಗಿದ್ದು.
ಈ ಟ್ಯಾಲೆಂಟ್ ನನ್ನಲ್ಲಿ ಇದೆ ಅಂತ ಆಮೇಲೆ ಗೊತ್ತಾಯ್ತು. ಮಗು ಸ್ಟಾರ್ಟಿಂಗ್ ಅಲ್ಲಿ ಅಂಬೆಗಾಲಿಡೋದು, ನಡೆಯೋದು, ಆಮೇಲೆ ಓಡೋದೆಲ್ಲ ನನ್ ಸಿಕ್ಕಿದ್ದೆ ಓಡ್ದೆ. ರೈಟರ್ ಅದೃಷ್ಟ, ಅದು ಡೆಸ್ಟಿನಿ ಅಂತಾರಲ್ಲ. ಸೊ ಈಗ ಯು ವಾಂಟ್ ಟು ಕಂಟಿನ್ಯೂ ದಿಸ್ ಜರ್ನಿ ಆಕ್ಟರ್ ಡೈರೆಕ್ಟರ್ ಆಗೇನಾ ಅಥವಾ ಹೇಗಿದೆ ಮುಂದೆ? ನನಗೆ ಇವಾಗ 2 ಸ್ಟೋರೀಸ್ ಐಶ್ವರ್ಯಾಗೆ ಹೇಳಿದ್ದೆ, 2 ಒನ್ಲೈನರ್ಸ್ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿದ್ದೆ. ಹಾರರ್ ಒಂದ್ ಕಡೆ ಇದೆ, ಆಸ್ ಅ ರೈಟರ್ ಅದ್ಭುತವಾಗಿ ಅದು ಬರ್ತಿದ್ದೀನಿ, ಬಟ್ ಆಸ್ ಅನ್ ಆಕ್ಟರ್ ಐ ಲವ್ ಕಾಮಿಡಿ. ಸೊ ಒಂದ್ ಕಡೆ ಕಾಮಿಡಿ ಸ್ಕ್ರಿಪ್ಟ್ ಇದೆ, ಇದು ಮಾಡ್ಬೇಕು ಅಂತ ಕನ್ಫ್ಯೂಷನ್ ಇದ್ದೆ ಹೊರತು ಮಾಡ್ಬೇಕೋ ಮಾಡಬಾರ್ದು ಅಂತ ಕನ್ಫ್ಯೂಷನ್ ಅಂತೂ ಇಲ್ಲ. ಮಾಡ್ತೀನಿ ಅನ್ನೋ ಒಂದು ಕ್ಲಾರಿಟಿ ಇದೆ. ಬಿಕಾಸ್ ನೋಡಿದವ್ರಿಗೆ ಕನೆಕ್ಟ್ ಆಗಿ ಇಷ್ಟ ಆಯ್ತು, ನಾನು ಮಾಡೋದೇನಾದ್ರು ಕರೆಕ್ಟಾಗಿ ಮಾಡ್ತಿಲ್ಲ, ಚೆನ್ನಾಗಿ ಮಾಡ್ತಿಲ್ಲ ಅಂದ್ರೆ ನಮ್ದು ಕರೆಕ್ಟ್ ಅಲ್ಲ ಅನ್ಬೇಕು. ಸ್ಕ್ರಿಪ್ಟ್ ಓದ್ ಇವರೆಲ್ಲ ಕನೆಕ್ಟ್ ಆಗಿದ್ ಸ್ಕ್ರಿಪ್ಟೇ ಹೇಳಿ, ನೀವ್ ಹೇಳ್ಬೇಕು, ನಾನಲ್ಲ. ಅಲ್ಲ ನಿಜಾನೇ ಅವ್ರು ಹೇಳ್ದಂಗೆ. ಬಿಳಪುಡಿ ಕರೆಕ್ಟ್ ಇಲ್ಲ, ಅವರು ಈವನ್ ಈಗ ಚೂಸ್ ಮಾಡಿರೋದ್ನು ಯಾವ್ದಾವ್ದು ಕ್ಯಾರೆಕ್ಟರ್ ಅವರು ಪ್ರಾಪರ್ ಆಗಿ ಆ ಸ್ಕ್ರಿಪ್ಟಿಗೆ ಅವ್ರನ್ನ ಯಾರು ಸೂಟ್ ಆಗ್ತಾರೆ ನೋಡೇ ಹಿ ಇಸ್ ಗಿವನ್, ದಟ್ ಇಸ್. ಕಮಿಂಗ್ ಬ್ಯಾಕ್ ಟು ದ ರೌಂಡ್, ನಾವಿನ್ನು ಕಾಂಪಿಟೇಷನ್ ಅಲ್ಲಿ ಇದೀವಿ, ಬಿಟ್ಕೊಡ್ಬಾರ್ದು. ಈಗ ನೀವು ನಾವು ನೆನಪು ಮಾಡ್ಬೇಕಲ್ಲ. ಸೊ ಒಂದು ರಿಚ್ ಫಾದರ್ದು ಒಬ್ಳು ಮಗಳು ಇರ್ತಾಳೆ, ಅವಳಿಗೆ ಒಂದು ಹುಡುಗನ ಮೇಲೆ ಲವ್ ಆಗಿರುತ್ತೆ. ಆದರೆ ಆ ಅಪ್ಪನಿಗೆ ಆ ಹುಡುಗ ಅವಳು ಮದುವೆ ಆಗೋದು ಇಷ್ಟ ಇಲ್ಲ, ಆ ಹುಡುಗನ ಜೊತೆ ಮದುವೆ ಆಗೋದು ಇಷ್ಟ ಇರಲ್ಲ. ಪಾಪ. ಸೊ ತುಂಬ ಪಾಪ. ಇನ್ನೊಂದು ಹುಡುಗ ಇರ್ತಾನೆ, ಸುಮ್ಮನೆ ಏನೋ ಕೆಲಸ ಮಾಡ್ತಾ ಇರ್ತಾನೆ, ಸುಮ್ಮನೆ ಯಾವುದೊಂದು ಕೆಲಸ ಬಿಲ್ಡಪ್ಸ್ ನಾನು ಕೊಡ್ತಿರ್ತೀನಿ ಅಲ್ವಾ. ಸೊ ಅವ್ರ ಮನೆಯಿಂದ ಇವ್ರ ಮನೆಗೆ ಒಂದು ಇದು ಹೋಗುತ್ತೆ, ನನಗೆ ಮದುವೆ ಮಾಡಿಸ್ಕೊಡಿ ನಿಮ್ಮ ಮಗಳನ್ನ, ನಾವು ಮದುವೆ ಮಾಡಿಸ್ಕೊತೀವಿ. ಹಾಂ ಆಯಿತಾ. ಅವ್ರ ಅಪ್ಪನೂ ಹಂಗೇನೆ ಇಂಟ್ರೆಸ್ಟ್ ಆಗಿರ್ತಾರೆ. ಸೊ ಇಲ್ಲ ಮಾಡಿಸ್ಬಿಡೋಣ ಅಂಥೇಳಿ ಮಾಡಿಸ್ಬಿಡ್ತಾರೆ. ಏನೋ ಪಾಪ. ಸೊ ಮದುವೆ ಆಗ್ತಾರೆ, ಅದು ಇಬ್ಬರಿಗೂ ಇಷ್ಟ ಇರಲ್ಲ, ಇವನಿಗೂ ಇಷ್ಟ ಇರಲ್ಲ ಮದುವೆ ಆಗೋಕ್ಕೆ, ಅವಳಿಗೂ ಇಷ್ಟ ಇರಲ್ಲ. ಬಟ್ ಮದುವೆ ಆಗ್ತಾರೆ. ಇನ್ನು ಆಗಿ ಇನ್ನೇನು ಅವ್ರು ಡಿವೋರ್ಸ್ ಆಗಬೇಕು ಅನ್ನೋ ಸಿಚುವೇಶನ್ ಬರುತ್ತೆ. ಡಿವೋರ್ಸ್ ಮಾಡ್ಕೊಂಡು ಸ್ಟೇಜ್ಗೂ ಹೋಗ್ಬಿಟ್ಟಿರುತ್ತೆ. ಸೊ ಆಯಿತು, ಅದಾದಮೇಲೆ ಈ ಪ್ರಾಸೆಸ್ಸಲ್ಲಿ ಅವ್ರಿಗೆ ಲವ್ ಆಗುತ್ತೆ. ಸೊ ಲವ್ ಆಗಿ ಹುಡುಗಿ ಎಲ್ಲೋ ವಿದೇಶಕ್ಕೆ ಹೋಗ್ಬೇಕು ಅಂತ ಇರ್ತಾಳೆ. ಬಿಡಿ ಇರಿ ಒಂದ್ ನಿಮಿಷ, ನನಗೆ ಕತೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಯ್ತು. ಬಟ್ ನಾನು ಏನ್ ಅನ್ಕೊಂಡೆ ಅಂದ್ರೆ, ಇದು ನಮ್ಮ ಭಾಷೆ ಅಲ್ವಾ, ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಹೋಗ್ತಿರೋ. ನಮ್ಮ ಭಾಷೆನೇನಾ? ರಾಜಾರಾಣಿ ಓನ್ಲಿ ತಮಿಳ್ ಸೇಮ್ ಸ್ಕ್ರಿಪ್ಟ್, ಬಟ್ ಇದು ಕನ್ನಡದಲ್ಲಿ ತಮಿಳಲ್ಲಿ ರಾಜಾರಾಣಿ ತಗೊಳ್ಳಿ. ಪೂರ್ತಿ ಎಲ್ಲಾ ತರ ನವರಸಗಳನ್ನು ರಾಜಾರಾಣಿ ಸ್ಟೋರಿ ಇದೆ ಮೇಡಮ್, ತಮಿಳ್ ರಾಜಾರಾಣಿ ಸೇಮ್ ಇದೆ. ಮುಂದಕ್ಕೆ ಹೋಗಿ ಕಥೆಯಲ್ಲಿ ಹೋಗ್ಲಿ ನೋಡೋಣ. ಫ್ಲೈಟ್ ಹಾರ್ತಾ ಇಲ್ಲ, ಯಾಕಂದ್ರೆ ಹೀರೋ ಬಂದ್ಬಿಡ್ತಾನೆ ಓಡ್ಕೊಂಡು ಅಷ್ಟೊತ್ತಲ್ಲಿ ಅಲ್ಲಿ ಒಂದಾಗ್ತಾರೆ. ಮಿಲ್ಲಾನ ಬಟ್ ಸ್ಟಿಲ್ ಐ ಥಾಟ್ ದೆಮ್ ಅವ್ರಿಗೆ ಗೊತ್ತಾಗಿಲ್ಲ. ತುಂಬಾ ಫೀಡ್ ಮಾಡಿದ್ವಿ ಇದು ಆಕ್ಚುಲಿ. ವೈ ಐ ಫಾಲೋಡ್ ದಿಸ್ ರೂಟೀನ್ ಇಸ್, ಅವ್ರು ಎಷ್ಟು ಕಷ್ಟದಾಗ ನರೇಟ್ ಮಾಡಿದ್ರಿ ಸರ್ ನೀವು. ಬಟ್ ನಾವು ಈಸಿಯಾಗಿ ಹೇಳಿದ್ವಿ ನನಗೆ. ನಿಮ್ಮ ಹತ್ರನೇ ಕಲ್ತು. ಇಲ್ಲ ಆಕ್ಚುಲಿ ಈಸಿಯಾಗೇ ಇತ್ತು, ಬಟ್ ಅದು ರಾಜಾರಾಣಿ ಸ್ವಲ್ಪ ಮಿಸ್ಲೀಡಿಂಗ್ ಆಗಿ. ನಾನು ಅದೇ ಬೇರೆ ಭಾಷೆ ಕೊಟ್ಟೋಗ್ಬಿಟ್ರಲ್ಲ ಇವರು ಅಂತ. ಸೇಮ್ ಸ್ಟೋರಿ ಸರ್. ಇವಾಗ ಅವ್ರು ರಾಜಾರಾಣಿ ಅವ್ರು ಫೀಲ್ ಆಗ್ಬೇಕು, ಮಿಲನನ್ ಕಾಪಿ ಮಾಡಿದ್ವಿ. ಸ್ಕೂಲಲ್ಲಿ ಒಂದು ಹುಡುಗಿರ್ತಾಳೆ, ಅವಳು ಒಂದು ಹುಡುಗನ ಮೇಲೆ ಕ್ರಶ್ ಇರುತ್ತೆ. ಬಟ್ ಅವಳು ಅವನಿಗೆ ಹೇಳಲ್ಲ. ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಹೆಂಗೆ ನಾವು ಸ್ಕೂಲಲ್ಲಿ ಇರುವಾಗ ಒಂದಷ್ಟು ಹುಡುಗರು ಒಂದು ಹುಡುಗಿ ನಡ್ಕೊಂಡು ಹೋದಾಗ ಹೆಸರು ಕರೀತಾರೆ, ಅದೆಲ್ಲ ನಡೆಯುತ್ತೆ. ಬಟ್ ಆಮೇಲೆ ಅವರಿಬ್ರು, ಅವನು ಅವಳನ್ನ ಪ್ರೀತಿಸ್ತಾನೆ, ಇಬ್ರು ಒಂದಾಗ್ತಾರೆ. ಆದರೆ ಅವಳು ತುಂಬ ಓದೋದಲ್ಲಿ ತುಂಬ ಲೈಕ್ ಅವಳು ಫಸ್ಟ್ ಕ್ಲಾಸ್ ಬರುತ್ತೆ, ಬಟ್ ಅವನು ಅಷ್ಟು ಸರಿಯಾಗಿ ಓದಲ್ಲ. ಸೊ ಸ್ಕೂಲಿಂದ ಅವ್ನು ಫೇಲ್ ಆಗ್ತಾನೆ, ಸ್ಕೂಲಲ್ಲಿ ಫೇಲ್ ಆಗ್ತಾನೆ 10th ಸ್ಟ್ಯಾಂಡರ್ಡಲ್ಲಿ. ಆಮೇಲೆ ಅವಳು ಕಾಲೇಜ್ ಹೋಗೋ ಹೊತ್ತಿಗೆ ಅವನು ಅವಳ ಜೊತೆ ಜಾಯ್ನ್ ಆಗೋಕ್ಕಾಗಲ್ಲ. ಆಮೇಲೆ ಹೀ ಕಮಿಟ್ ಸೂಸೈಡ್ ಆ್ಯಂಡ್ she's talking about all this to the audience and ಅಷ್ಟೇ. ನೀವೇನಾ ಹುಡುಗಿ? ಗಂಟು ಮುಟ್ಟೆ ಅಪ್ಪ ದೇವ್ರೆ, ಥ್ಯಾಂಕ್ ಯು. ಹುಚ್ಚ ವೆಂಕಟ್ ಫೋಟೋ ತೋರಿಸ್ತಿದ. ಗಂಟು ಮುಟ್ಟೆ ಒಂದ್ ಸೆಕೆಂಡ್ ಗೆದ್ಬಿಡ್ತೀವಿ. ನಾನು ಅದನ್ನ ಬೇರೆ ತರ ಹೇಳ್ಬೋದಿತ್ತು ಅನ್ಸುತ್ತೆ, ಬಟ್ ನೀವು ಆಕ್ಟರ್ ಆಗಿರೋದು ಒಳ್ಳೇದು.
ಹೌದು, ನಾನು ಆಕ್ಟಿಂಗ್ ಮಾಡ್ತೀನಿ, ಅವ್ರು ಡೈರೆಕ್ಷನ್. ಹೀರೋಗೆ ಒಂದು ಹುಡುಗಿ ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳೆ ಫೋನಲ್ಲಿ, ಆಯ್ತಾ? ಕಾಲ್ ಮಾಡಿ ಮಾತಾಡ್ತಾ ಅವ್ರಿಬ್ರ ಮಧ್ಯೆ ಪ್ರೀತಿ ಹುಟ್ಕೊಳುತ್ತೆ ಆ್ಯಂಡ್ ಹೀರೋಯಿನ್ನ ನೋಡಬೇಕು ಅನ್ನೋ ಸೀಕ್ವೆನ್ಸಸ್ ಬಂದಾಗೆಲ್ಲ ಹೀರೋಯಿನ್ ಸಿಗ್ತಿರಲ್ಲ, ಹೀರೋಯಿನ್ನ ನೋಡೋಕ್ಕಾಗಲ್ಲ. ಕೊನೆಗೊಂದು ಟೈಮ್ ಬರುತ್ತೆ, ಹೀರೋಯಿನ್ ಸಿಗ್ತೀನಿ ಅಂತ ಹೇಳಿರ್ತಾಳೆ. ಅವ್ನು ಏನೇನೋ ಹುಡುಕಾಡಿ ಎಲ್ಲ ಮಾಡಿ ಚೇಸ್ ಮಾಡಿ ಅವಳು ಎಲ್ಲಿರ್ಬೋದು ಅಂತೆಲ್ಲ ಹುಡುಕಿ ಅಲ್ಲಿಗೆ ಬಂದು ನೋಡಕ್ಕೆ ಬರ್ತಾನೆ. ಅಷ್ಟೊಟ್ಟು ಸತ್ತೋಗ್ಬಿಟ್ಟಿರ್ತಾಳೆ. ಸೋತ್ವಿ. ಥ್ಯಾಂಕ್ ಯು. ಓಕೆ, ಟೀಮ್ ಮಧುರಂ ವಿನ್ಸ್. ಬೆಳದಿಂಗಳ ಬಾಲೆ. ಅವ್ರಿಗೂ ಬಾಲೆ ಅವಾಗ. ಸೊ ಈ ಥರ ಅಂದರೆ ಬೆಳದಿಂಗಳ ಬಾಲಲ್ಲಿ ಹೀರೋಯಿನ್ ಕಾಲ್ ಮಾಡಿ ಈ ಥರದ್ದೆಲ್ಲ ಮಾಡ್ತಿರ್ತಾರಲ್ಲ, ನಿಮ್ಮ ಫಿಲಮಲ್ಲಿ ಈ ಇಬ್ರು ಹೀರೋಯಿನ್ಗಳು ಯಾವ ಥರ ಹಿಂಸೆ ಇಡ್ತಿರ್ತಾರೆ ಹುಡುಗಂಗೆ? ಬೇರೆ ಬೇರೆ ಥರ ಸರ್. ಒಬ್ರು ಲೆಟರ್ ಬರೀತಾರೆ, ಒಬ್ರು ದುಡ್ಡು ಎಸಿತಾರೆ. ಹಾ ಸರ್, ಬಲೆ ಹಾಕಕ್ಕೆ. ಹಂಗ ರಿಯಲ್ ಲೈಫಲ್ಲಿ ಈ ಥರ ಹೀರೋಯಿನ್ಸ್ ಇದ್ರೆ ಎಷ್ಟು ಒಳ್ಳೆಲ್ಲ. ಓಕೆ, ಇನ್ನೊಂದು ಹೀರೋಯಿನ್ ಇರ್ತಾಳೆ. ಸರ್ ಇದು ಮೊದಲನೇ ಸಿನಿಮಾದಲ್ಲೇ ರೈಟರ್ ಡೈರೆಕ್ಟರ್ ಆಗಿದೆ, ಈ ತರ 3 ಜನ 4 ಜನ ಹೀರೋಯಿನ್ ಹಾಕೊಂಡು ಹೊಟ್ಟೆ ಉಳಿಸ್ತಿದ್ರಲ್ಲ ಯಾಕೆ? ನಮ್ಮ ಇವರು ಧ್ರುವ ಸರ್ಜಾ ಅವ್ರಿಗೆ ಟೀಸರ್ ಲಾಂಚ್ ಮಾಡಿದ್ರು. ಅವ್ರು ನೋಡ್ಬಿಟ್ಟು ಇಷ್ಟ ಬಂದಾಗ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ನೀನು, ಅವ್ರಿಗೆ ಹೆಂಗ್ ಬೇಕಾಗ ಮಾಡ್ಕೊಂಡಿದ್ರು ಡೈರೆಕ್ಟರ್ ಅಂತ ಹೇಳಿದ್ರು. ಸರ್ ಹಂಗೆಲ್ಲ ಸರ್, ಕತೆ ಡಿಪೆಂಡ್ ಸರ್. ಸೊ ಈಗ ನೀವಿಬ್ರು ಹೀರೋಯಿನ್ಸ್ ಹೇಳಿ, ಅಂದ್ರೆ ನಿಮ್ ಸಿನಿಮಾದಲ್ಲಿ ಒಂದು ಖಡಕ್ ಮೂಮೆಂಟ್ ಇದೆ ಅಂತಂದ್ರೆ, ಈ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದಿದೆ, ರಿಲೀಸ್ ರೆಡಿ ಇದೆ, ಈಗ್ಲೂ ಯಾವ್ದಾದ್ರು ಒಂದು ನಿಮ್ಮನ್ನ ಹಾಂಟ್ ಮಾಡುತ್ತೆ, ನಗ್ಸುತ್ತೆ, ಅದನ್ನ ಖಡಕ್ ಮೂಮೆಂಟ್ ಅಂತ ಡಿಫೈನ್ ಮಾಡ್ಬೋದು ಅಂತಂದ್ರೆ ವಾಟ್ ಇಸ್ ದಟ್ ಖಡಕ್ ಮೂಮೆಂಟ್? ಸರ್ ಒಂದು ಐ ಥಿಂಕ್ ಒಂದು ಕಾಮಿಡಿ ಸೀನ್ ಇದೆ. ಇಬ್ರಿಗೂ ಅಲ್ಲ, ಇಬ್ರಿಗೆಲ್ಲ ಇಡೀ ಸೆಟ್ಟಿಗೆ ಫೇವ್ರೇಟ್, ಯಾಕಂದ್ರೆ ಎಲ್ಲರೂ ನಗ್ತಾ ಇದ್ರು ಆ ಕಾಮಿಡಿಗೆ. ಅದು ತುಂಬಾ ಸಲ ಲೈಕ್ ಹೆಂಗೆ ಹೇಳೋದು, ಫಸ್ಟ್ ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ಇವ್ರು ನಕ್ ಬಿಡ್ತಾ ಇದ್ರು ಯಾವಾಗ ಬಂದಿದೆ. ಅದು ಏನಕ್ಕೆ ಆ ಸೀನ್ ಆಗ್ತಾನೆ ಇಲ್ಲ, ಇವ್ರು ನಕ್ಬಿಟ್ರು. ಫುಲ್ಲರ್ ವಿನೋದ್ ಸರ್ ಇದಾರೆ ಆಯ್ತಾ, ಅವರು ಇದರಲ್ಲಿ ಒಂದು ಪಾತ್ರ ಪ್ಲೇ ಮಾಡಿದ್ದಾರೆ. ಸೊ ಅವ್ರದ್ದೊಂದು ನನ್ ಬಿಟ್ಟು ಸರ್ ಏನಿಲ್ಲ, ಓಡ್ ಬಂದ್ರೆ ಲುಂಗಿ ಹಾರತ್ ಸರ್. ಎಗ್ರಿ ಮೇಡಮ್ ಅಂತ ಒಂದಿದೆ ಶಾರ್ಟ್. ಇವಾಗ DOP ಅವರು ಶೂಟ್ ಮಾಡ್ಬೇಕಾದ್ರೆ ಅವರೇ ನಗ್ತಿದ್ದಾರೆ, ಕ್ಯಾಮ್ರಾ ಅಲ್ಲಾಡ್ತಿದ್ದಾರೆ. ಸರ್ ಬಿಡಿ, ಒಂದ್ ಮಾಡೋಣ. ನಾವು ಡ್ಯೂರೇಷನ್ ಲೇಟ್ ಆಯ್ತು ಅಂದ್ರೆ ಮುಗಿಸ್ಬಿಡ್ತೀವಿ. ನಾವು ಪ್ರಾಕ್ಟೀಸ್ ಮಾಡಿರ್ತೀವಲ್ಲ, 3-4 ಟೇಕ್ಸ್ ಅಲ್ಲಿ ಈಸಿಯಾಗಿ ಮುಗ್ದೋಗುತ್ತೆ. ಅದು ಹೋಗ್ತಾ ಇದೆ ನಗ್ತಾ ಬೈತಾ ಇದೀವಿ ನಾವು, ಸಾರ್ ಮುಗಿಸಿ ಸಾರ್ ಅಂತ ಬೈಯೋದು, ನಗ್ತಾ ಬೈತಾ ಇದೀವಿ. ಆ ಥರ ಪರಿಸ್ಥಿತಿ. ಹೇಳಿ ಖಡಕ್ ಮೂಮೆಂಟ್. ಸ್ಕೂಲ್ ಟೈಮಲ್ಲಿ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು, ಜಡೆ ಹಾಕೊಂಡು, ಸ್ಕೂಲಲ್ಲಿ ಅದು ಟೀಚರ್ ಆಗಿ ಸಿಹಿ ಕಹಿ ಚಂದ್ರು ಸರ್ ಟೀಚರ್ ಆಗಿ ಇದ್ ಮಾಡ್ತಿದ್ದಾರೆ ಅನ್ನೋವಾಗ ಸ್ಟೂಡೆಂಟ್ ಆಗ ಫೀಲಿಂಗೇ ಬೇರೆ ಇತ್ತು. ಅಂಡ್ ಐ ಥಿಂಕ್ ಅದು ತುಂಬಾ ಚೆನ್ನಾಗಿತ್ತು. ಖಡಕ್ ಅಂತ ಅಂದ್ರೆ ಇದು ಕಾಮಿಡಿ ನಾವು ಶಾರ್ಟ್ ಹೇಳ್ತಿದ್ವಿ. ಖಡಕ್ ಅಂದ್ರೆ ಐ ಥಿಂಕ್ ಒಂದ್ ಕಡೆ ನಾನೆಲ್ಲೋ ಅವ್ರು ಬೈತೀನಿ, ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಖಡಕ್, ಎಕ್ಸಾಕ್ಟ್ಲಿ ಖಡಕ್ ಫೀಲಿಂಗ್ ಫಾರ್ ಮೀ. ಖಡಕ್ ಫೀಲಿಂಗ್ ಅಂತಂದ್ರೆ ನಾನು ಅವ್ರು ಬೈದು ಬಿಟ್ಟು ಓಡ್ತಾ ಇರ್ತೀನಿ. ಸೊ ಅದು ಒಂದು ಐ ಫೀಲ್ ಇಸ್ ದ ಖಡಕ್ ಪಾಯಿಂಟ್ ಫಾರ್ ಮೀ. ನೋಡಿ, ಬೈಯೋದಕ್ಕೆ ಬಂದು ಏನಾದ್ರು ಅಕಸ್ಮಾತ್ ಬೈಬೇಕು ಅಂತ ಆಸೆ ಇರುತ್ತೆ. ಸಿನಿಮಾ ಮುಗ್ದಾದ್ಮೇಲೆ ಸರ್ ಒಂದು ಸೀನ್ ನನ್ನ ಫೇವ್ರೇಟ್, ಇನ್ನೊಂದ್ಸಲಿ ತಗೊಳ್ಳ ಪ್ಲೀಸ್ ಹಾಗೆ ಮಾಡ್ಬೋದು. ಫೈನಲಿ ಸಿನಿಮಾ ಇದೆ November 14ಕ್ಕೆ ರಿಲೀಸ್ ಆಗ್ತದೆ, ಒಂದು ಒಕೇಶನ್ ಆಫ್ ಚಿಲ್ಡ್ರನ್ಸ್ ಡೇ. ಸೊ ಈ ಸಿನಿಮಾದಲ್ಲೂ ಮಕ್ಕಳು ಸ್ಕೂಲ್ ಡ್ರೆಸ್ಸು ಎಲ್ಲ ಹಾಕೊಂಡಿದ್ರ. ಫೈನಲಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಹಾನೆಸ್ಟಾಗಿ ಆಡಿಯನ್ಸ್ಗೆ ನಾನು ಏನು ಹೇಳಬೇಕು ಅಂತಿದ್ರೆ, ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಅಂತಲೇ ಮಾಡಿರೋ ಸಿನಿಮಾ. ನೀವು ಬಂದು ಥಿಯೇಟ್ರಲ್ಲಿ ನಕ್ಕಿದ್ರೆ, ಅದು 100% ಕೂತ್ರೆ ನಗ್ಸೋ ಜವಾಬ್ದಾರಿ ನಂದು. ನೀವು ನಗೋದೇ ನನಗೆ ಕ್ಲಾಪ್ಸು, ನೀವು ನಗೋದೇ ನನಗೆ ಆಶೀರ್ವಾದ. ದಯವಿಟ್ಟು ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿ. ಏನಂದರೆ ನಗು ಅನ್ನೋದೊಂದು ವೈರಸ್ ಥರ, 4 ಜನ ನಕ್ಕಿದ್ರೆ ಅದು ಇನ್ನೊಂದು 4 ಜನ. ಥಿಯೇಟ್ರೆಲ್ಲ ಇನ್ನೂ ಮಜಾ ಮಾಡ್ತೀವಿ, 10x ಎಂಟರ್ಟೈನ್. ನಾಳೆ ದಿನ OTT ಅದು ಇದ್ರಲ್ಲಿ ನೋಡಿದ್ರೆ ಆ ಮಜಾ ಬರಲ್ಲ. ಥಿಯೇಟ್ರಲ್ಲಿ 100 ಟೈಮ್ಸ್ ಜಾಸ್ತಿ ನಗ್ತೀರಾ. ನಿಮ್ಮನ್ನ ಬಂದು ಥಿಯೇಟ್ರಲ್ಲಿ ನಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಪ್ರೇಮ ಮಧುರಂ ಚಿತ್ರ ಒಂದು 14ನೇ ತಾರೀಕು ರಿಲೀಸ್ ಆಗ್ತಿದೆ. ನಮ್ಮನ್ನು ಸಪೋರ್ಟ್ ಮಾಡಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ತುಂಬಾ ಒಂದು ರೊಮ್ಯಾಂಟಿಕ್ ಕಾಮಿಡಿ ಜಾನ್ರ ಇದು. ಸೊ ಈ ಟೈಮ್ ಅವ್ರ ಯೂತ್ಗೆ ತುಂಬ ಕನೆಕ್ಟ್ ಆಗುತ್ತೆ. ನಿಮ್ಮ ಮೊದಲನೇ ಕ್ರಶ್ ನಿಮಗೆ ನೆನಪಾಗ್ಬೋದು ಈ ಫಿಲ್ಮ್ ನೋಡಿದಾಗ. ಸೊ
ಖಂಡಿತ ಬಂದು ನೋಡಿ. ಇಸನು ಸೊ ಈ ಚಿತ್ರದಲ್ಲಿ ನಾನು ಚಾರ್ಮಿ ಅನ್ನೋ ಕ್ಯಾರೆಕ್ಟರ್ನ ನಿಭಾಯಿಸಿದ್ದೀನಿ. ಸೊ ಇದೊಂದು ತುಂಬ ಪ್ರಾಕ್ಟಿಕಲ್ ಮತ್ತು ಮೆಚೋರ್ಡ್, ಬೋಲ್ಡ್ ಮತ್ತು ಸ್ಟ್ರೇಟ್ ಫಾರ್ವರ್ಡಾಗಿ ಏನೇ ಇದ್ರೂ ಹೇಳೋವಂಥ ಕ್ಯಾರೆಕ್ಟರು. ಇಡೀ ಫಿಲ್ಮ್ ನೋಡಿದ್ರೆ ಒಂದು ಸ್ಟೇಜಸ್ ಆಫ್ ಲವ್ ನಿಮಗೆ ಸಿಗುತ್ತೆ. ಒಂದೇ ಥರ ಲವ್ ಸ್ಟೋರಿ ಇಲ್ಲ. ಸೊ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲವ್. ಒಬ್ರ ಲೈಫಲ್ಲಿ ಎಲ್ಲ ಸ್ಟೇಜಲ್ಲೂ ಏನೇನು ಥರ ಚೇಂಜಸ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಮ್ಯೂಸಿಕ್ಸ್ ತುಂಬ ಚೆನ್ನಾಗಿದೆ, ನೋಡಿದ್ದೀವಿ ಎಲ್ಲ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ 14ನೇ ತಾರೀಕು ಫಿಲ್ಮ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಆಲ್ ದಿ ಬೆಸ್ಟ್. ಎಲ್ಲಿಗೂ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇದರಿಂದ ಇನ್ನೊಂದಷ್ಟು ಆಪರ್ಚುನಿಟೀಸ್ ಸಿಗಲಿ, ಇನ್ನೊಂದಷ್ಟು ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ನಿಮ್ಮಿಂದ KFIಗೆ ಬರ್ತಾನೆ ಇರಲಿ. ಕೀಪ್ ರಾಕಿಂಗ್. Yes, thank you so much.